ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಟಾರ್ ವಾರ್ ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಭಾರೀ ಜೋರು ಪಡೆದಿರುವಂತಹ ವಿಚಾರ. ಅದರಲ್ಲೂ ಸುದೀಪ್ ಯುದ್ಧದ ಮಾತು, ನಂತರದ ವಿಜಯಲಕ್ಷ್ಮಿ ಹೇಳಿಕೆ ಕೆಟ್ಟ ಕಮೆಂಟ್ಗಳಿಗೆ ಕಾರಣವಾಗಿತ್ತು. ಇದೀಗ ಕೆಟ್ಟ ಕಾಮೆಂಟ್ ಮಾಡಿದಂತಹ ಕ್ರಿಮಿಗಳು ಬಾಲ ಮುದುರ್ಕೊಂಡಿದ್ದು ಕ್ಷಮೆ ಕೇಳ್ತಿದ್ದಾರೆ. ದರ್ಶನ್ ಸುದೀಪ್ ಫ್ಯಾನ್ಸ್ ಮಧ್ಯೆ ಸ್ಟಾರ್ ವಾರ್. ವಿಜಯಲಕ್ಷ್ಮಿ ದೂರು ನೀಡುತ್ತಿದ್ದಂತೆ ಕ್ಲಾಸ್ ಫ್ಯಾನ್ಸ್ಗೆ ಢರ್. ನಟ ಸುದೀಪ್ ಹುಬ್ಬಳ್ಳಿಯಲ್ಲಿ ನಿಂತು ಯುದ್ಧದ ಮಾತು ಆಡ್ತಿದ್ದಂತೆ ಫ್ಯಾನ್ಸ್ಗಳ ಮಧ್ಯೆ ಕಿಡಿ ಹೊತ್ತಿಕೊಂಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವೀರರ ಯುದ್ಧ ಶುರುವಾಗಿತ್ತು. ಇದೇ ವೇಳೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಬ್ಯಾಡ್ ಕಮೆಂಟ್ ಮಾಡುವ ಮೂಲಕ ಕಿರಾತಕರು ವಿಕೃತ ಸಂತೋಷ ಅನುಭವಿಸಿದ್ರು. ಕೂಡಲೇ ಬೆಂಗಳೂರು ಕಮಿಷನರ್ ಕಚೇರಿಗೆ ಬಂದು ವಿಜಯಲಕ್ಷ್ಮಿ ಈ ಬಗ್ಗೆ ದೂರು ನೀಡಿದ್ರು. ಇದೀಗ ವಿಜಯಲಕ್ಷ್ಮಿ ದೂರು ನೀಡ್ತಾ ಇದ್ದಂತೆ ಕಿಡಿಗೇಡಿಗಳಿಗೆ ಭಯ ಶುರುವಾಗಿದೆ. ಅಕೌಂಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ದೂರು ದಾಖಲಾದ ಅರ್ಧ ಗಂಟೆಯಲ್ಲಿ ಬಹುತೇಕ ಖಾತೆಗಳು ಡಿಲೀಟ್ ಆಗಿವೆ. ಮೆಸೇಜ್ ಮಾಡಿದ್ದ ಟ್ರೋಲ್ ಪೇಜ್ ಅಡ್ಮಿನ್ ಒಬ್ಬ ವಿಜಯಲಕ್ಷ್ಮಿ ಅವರಿಗೆ ಕ್ಷಮೆ ಕೇಳಿದ್ದಾನೆ. ನಾನು ತಿಳಿಲಾರದೆ ಆ ತರ ಅಪ್ಲೋಡ್ ಮಾಡಿದ್ದೀನಿ. ಇನ್ಮೇಲಿಂದ ಯಾವುದೇ ತರ ಅಪ್ಲೋಡ್ ಆಗಂಗಿಲ್ಲ. ವಿಡಿಯೋಸ್ ಫೋಟೋಸ್ ಯಾರ್ದು ಇನ್ಮೇಲಿಂದ ಆ ತರ ನಾನು ಇನ್ನೇಮಿಂದ ಮಾಡೋದೇ ಇಲ್ಲ. ಸ್ಟಾರ್ ವಾರ್ ಬಗ್ಗೆ ಪ್ರತಿಕ್ರಿಯಿಸಿರುವ ನಟ ಶಿವರಾಜ್ ಕುಮಾರ್, ಇದೆಲ್ಲ ಬೇಡ, ಕಿಡಿ ಒಬ್ಬರಿಂದ ಒಬ್ಬರಿಗೆ ಹೊತ್ಕೊಳ್ಬಾರ್ದು, ಅಭಿಮಾನಿ ಯಾರೇ ಇರ್ಲಿ ಕಮೆಂಟ್ ಕೂಡ ಮಾಡಬಾರ್ದು ಅಂತ ಮನವಿ ಮಾಡಿದ್ದಾರೆ. ವಿ ಶುಡ್ ಸ್ಟಾಪ್. ನಾನು ಮೊದಲಿಂದ ಹೇಳ್ತಾ ಬರ್ತೀನಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದಷ್ಟೇ. ಬೇಡ, ಒಬ್ಬರಿಂದ ಇನ್ನೊಬ್ರಿಗೆ ಅದೇನಾಗುತ್ತೆ, ಆ ಕಿಡಿ ಆರಬಾರ್ದು. ಯಾವ ಬಗ್ಗೆ ಯಾವ ಹೆಣ್ಣು ಬಗ್ಗೆ ಮಾಡ್ದು ತಪ್ಪೇ ಅದು ಯಾರು ನನ್ನ ಅಭಿಮಾನಿಗಳೇ ಮಾಡಿಸ್ತಾರೆ. ನನ್ನ ಅಭಿಮಾನಿಗಳು ಹೇಳ್ತೇನೆ, ನನ್ನ ಅಭಿಮಾನಿ ಯಾಕೆ ಸ್ವಾರ್ಥ ಹೇಳ್ಬೇಕು? ಅಭಿಮಾನಿಗಳೇ ಮಾಡಿ, ಯಾವ ಅಭಿಮಾನಿಗಳು ಮಾಡ್ತಿರ್ಬೇಕು. ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ತೆರೆಗಪ್ಪಳಿಸಿದೆ. ಮದ್ದೂರಿನ ಅಭಿಮಾನಿ ಜ್ಯೋತಿ ಅಂಬರೀಶ್ ಅನ್ನುವವರು ಸುದೀಪ್ ದರ್ಶನ್ ಟ್ಯಾಟೂ ಹಾಕಿಕೊಂಡು ಸಿನಿಮಾ ನೋಡಲು ಬಂದಿದ್ರು. ಯಾರು ಕೆಟ್ಟದಾಗಿ ಮೆಸೇಜ್ ಮಾಡಬೇಡಿ, ನಾನು ಡೆವಿಲ್ ನೋಡಿದ್ದೀನಿ, ಮಾರ್ಕ್ ಸಿನಿಮಾ ನೋಡೋದಕ್ಕೂ ಬಂದಿದ್ದೀನಿ ಅಂದ್ರು. ಇತ್ತ ಬೆಂಗಳೂರಿನ ಸಂತೋಷ್ ಥಿಯೇಟರ್ನಲ್ಲಿ ಮಾರ್ಕ್ ಸಿನಿಮಾ, ಪಕ್ಕದಲ್ಲಿರುವ ನರ್ತಕಿ ಥಿಯೇಟರ್ನಲ್ಲಿ ಡೆವಿಲ್ ಚಿತ್ರ ಪ್ರದರ್ಶನವಾಗ್ತಾ ಇದೆ. ಇಬ್ಬರು ನಾಯಕರ ಕಟ್ಔಟ್ ಅಕ್ಕಪಕ್ಕದಲ್ಲೇ ರಾರಾಜಿಸ್ತಾ ಇದೆ. ಇಬ್ಬರು ಫ್ಯಾನ್ಸ್ಗಳು ಈ ದೃಶ್ಯವನ್ನ ಕಣ್ತುಂಬಿಕೊಂಡು ಫೋಟೋ ಕ್ಲಿಕ್ಸ್ಕೊಂಡಿದ್ದಾರೆ. ಕೆಟ್ಟ ಕಮೆಂಟ್ ಮಾಡಿದವರು ಅಕೌಂಟ್ ಡಿಲೀಟ್ ಮಾಡಿದ್ದು ಆಯ್ತು, ಮತ್ತೊಬ್ಬ ಕ್ಷಮೆ ಕೇಳಿದ್ದು ಆಯ್ತು. ರಿಯಲ್ ಫ್ಯಾನ್ಸ್ ಇಬ್ಬರು ನಾಯಕರ ಚಿತ್ರವನ್ನ ನೋಡ್ತಾ ಇದ್ದಾರೆ. ಇದೆಲ್ಲದರ ನಡುವೆಯೂ ಮಾರ್ಕ್ ಸಿನಿಮಾ ಪೈರಸಿ ಆಗಿದ್ದು ಲಿಂಕ್ಗಳನ್ನ ಡಿಲೀಟ್ ಮಾಡೋ ಕೆಲಸವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.